प्रतिमप्रभाय नारायणायाखिलकारणाय श्रीप्राणनाथाय नमस्करोमि। अनाकुलं गोकुलमुल्ललास यत्पालितं नित्यमनाविलात्म तस्मै नमो नीरदनीरभासे कृष्णाय कृष्णारमणप्रियाय। अपि त्रिलोक्या बहिरुल्लसन्ति तमोहरन्ति मुहुरान्तरञ्च दिश्यादृशं नो विशदां जयन्ति मध्वस्य कीर्तिर्दिननाथदीप्तिम्। तमोनुदानन्दमवापलोकस्तत्त्वप्रदीपाकृतिगो गणेन यदास्य शीतांशुभुवा गुरुंस्तां त्रिविक्रमार्यान् प्रणमामि वर्यान्। मुकुन्दभक्त्यै गुरुभक्तिजायै सतां प्रसत्यै च निरन्तरायै गरीयसीं विश्वगुरोर्विशुद्धां वक्ष्यामि वायोरवतारलीलाम्। हरिः ओं हरिः ओं हरिः ओं। ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಅವತಾರ ಮಾಡುವ ವಾರ್ತೆಯನ್ನು ಸಕಲ ಸಜ್ಜನರೆಲ್ಲರೂ ಕೂಡ ಆನಂದ ಪಡುತ್ತಾರೆ. ಪರಮ ಮಂಗಲಕರವಾಗಿರತಕ್ಕಂತಹ ವಾರ್ತೆ. ಜೀವೋತ್ತಮರಾದ ಮುಖ್ಯ ಪ್ರಾಣದೇವರು ಅವತಾರ ಮಾಡುತ್ತಾರೆ ಎನ್ನುವಂತಹ ವಿಷಯಕ್ಕೆ ಸರಿಸಾಟಿಯಾದ ಮತ್ತೊಂದು ಪರಮ ಮಂಗಲಕರವಾದ ವಾರ್ತೆ ಇಲ್ಲ. ಅಂತಹ ವಾರ್ತೆಯನ್ನು ಹೇಳಿದಾಗ ಸಜ್ಜನರಿಗೆ ತುಂಬ ಸಂತೋಷವಾಗ್ತದೆ. ಆ ಸಂತೋಷವನ್ನು ಪಡಿಸಬೇಕು ಅನ್ನೋ ಕಾರಣದಿಂದ ಭಗವಂತ ಒಂದು ಸೂಚನೆಯನ್ನು ಕೊಡ್ತಾನೆ ಅಂತ ನಾರಾಯಣ ಪಂಡಿತಾಚಾರ್ಯರು ಆ ವಿಷಯವನ್ನು ತಿಳಿಸಿಕೊಡುತ್ತಾರೆ. ಈ ಪರ್ವಕಾಲ, ಉತ್ತರಾಯಣದ ಪರ್ವಕಾಲ ಅಂತ ಏನಿರುತ್ತದೆ, ಅಯನದ ಸಂಕ್ರಮಣೋತ್ಸವ. ಈ ಸಂಕ್ರಮಣೋತ್ಸವದಲ್ಲಿ ಉಡುಪಿಯಲ್ಲಿ ಅತ್ಯಂತ ವೈಭವದಿಂದ ಆ ಉತ್ಸವವನ್ನು ಆಚರಣೆ ಮಾಡುತ್ತಾರೆ. ಸಹಸ್ರಾರು ಜನರು ಸೇರುತ್ತಾರೆ. ಅದು ಈಗಿನಿಂದ ಅಲ್ಲ, ಮೊದಲಿನಿಂದಲೂ ಕೂಡ ಸಹಸ್ರಾರು ಜನರು ಅಲ್ಲಿ ಬಂದು ಸೇರುತ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಹೆಳವ ಅಂದರೆ ಅವನಿಗೆ ಕೈ ಕಾಲು ಯಾವುದೂ ಆಡುವುದಿಲ್ಲ. ಅಂತಹ ಒಬ್ಬ ಹೆಳವ ಯಾರೋ 10 ಜನರ ಸಹಾಯದಿಂದ, ತನ್ನ ಕುಟುಂಬದವರ ಸಹಾಯದಿಂದ ಅವನು ಆ ಸಂಕ್ರಮಣದ ಉತ್ಸವಕ್ಕೆ ಅಂತ ಬಂದಿರ್ತಾನೆ. ಬಂದ ಸಂದರ್ಭದಲ್ಲಿ ಭಗವಂತ ಆ ಹೆಳವನೊಳಗೆ, ಅವನಿಗೆ ಬಾಯಿ ಇರುವುದಿಲ್ಲ, ಕೈಕಾಲುಗಳು ಇರುವುದಿಲ್ಲ, ಯಾವುದೂ ಅವನ ವಶದಲ್ಲಿ ಇರುವುದಿಲ್ಲ. ಅವನ ವಶದಲ್ಲಿ ಇರುವುದಿಲ್ಲ ಅಂದ್ರೇನು, ಯಾವುದೂ ಕಾರ್ಯಗಳು ಆಗ್ತಾನೇ ಇರುವುದಿಲ್ಲ. ಅದಕ್ಕೆ ಅವನನ್ನು ಹೆಳವ ಅಂತ ಕರೀತಾರೆ. ಅಂತಹ ಹೆಳವನೊಳಗೆ ಭಗವಂತ ಪ್ರವೇಶ ಮಾಡುತ್ತಾನೆ. ಅನಂತೇಶ್ವರ ಅವನೊಳಗೆ ಪ್ರವೇಶ ಮಾಡುತ್ತಾನೆ. ಪ್ರವೇಶ ಮಾಡಿ ಈ ವಾರ್ತೆಯನ್ನು ಜನರಿಗೆಲ್ಲ ತಿಳಿಸಬೇಕು ಅನ್ನೋ ಕಾರಣದಿಂದ, ಎಲ್ಲರೂ ನಂಬಬೇಕು ಅನ್ನುವಂತಹ ವಿಚಾರದಿಂದ ಆ ಹೆಳವನೊಳಗೆ ಪ್ರವೇಶ ಮಾಡ್ತಾನೆ. ಆ ಹೆಳವ ಎಲ್ಲರೂ ನೋಡ್ತಾ ಇರುವಂತೇನೆ ಅಲ್ಲೇನೆ ಅನಂತಾಸನ ದೇವಾಲಯದ ಎದುರಿಗೆ ಇರತಕ್ಕಂತಹ ಒಂದು ಧ್ವಜಸ್ತಂಭ ಏನಿದೆ, ಆ ಧ್ವಜಸ್ತಂಭವನ್ನ ಏರುತ್ತಾನೆ. ನಡಿಲಿಕ್ಕೆ ಆಗೋದಿಲ್ಲ, ಸರದು ಹೋಗಬೇಕು ಪಾಪ. ಅಂತಹ ವ್ಯಕ್ತಿ ಯಾರ ಸಹಾಯ ಇರಲಾರದೆ ತಾನೇ ಪಟ 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 ಧ್ವಜಸ್ತಂಭವನ್ನ ಏರಿ ಕೈಗಳನ್ನು ಮೇಲೆ ಎತ್ತಲಿಕ್ಕೂ ಆಗದೆ ಇರತಕ್ಕಂತಹ ವ್ಯಕ್ತಿ ತನ್ನ 2 ಕೈಗಳನ್ನು ಮೇಲಕ್ಕೆ ಎತ್ತಿ ನರ್ತನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ನೂ ಕುತೂಹಲ ಕೇಳುತ್ತದೆ. ರಂಗಾಂತರೇ ನಟ ಇವಾಖಿಲ ವಿಸ್ಮಯಾತ್ಮ. ನೋಡ್ತಾ ಇರ್ತಕ್ಕಂತಹ ಜನರಿಗೆ ಆಶ್ಚರ್ಯ. ಒಬ್ಬ ಶ್ರೇಷ್ಠ ನಟ, ನಾಟ್ಯವನ್ನ ಮಾಡತಕ್ಕಂತಹ ನಟ ಅಂದರೆ ಸಿನಿಮಾ ನಟ ಅಥವಾ ಧಾರಾವಾಹಿಯ ನಟ ಅಂತ ಅರ್ಥದಲ್ಲಿ ನಟ ಅಲ್ಲ. ಒಬ್ಬ ನಾಟ್ಯಶಾಸ್ತ್ರ ಪ್ರವೀಣ. ಅವನು ನಟನೆ ಮಾಡಬೇಕಾದರೆ ಯಾವ ಹಾವಭಾವಗಳನ್ನು ಮಾಡ್ತಾನೋ, ಅತೀ ಕಷ್ಟಕರವಾದ ಹಾವಭಾವಗಳನ್ನು ಮಾಡಿದಾಗ ಆ ನಟನೆಗೆ, ಆ ನಾಟ್ಯಕ್ಕೆ ಬಹಳ ಬೆಲೆ ಇರುತ್ತದೆ. ಆ ಅರ್ಥದಲ್ಲಿ ಅವನೂ ಮೀರುವಂತೆ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿ ನಾಟ್ಯ ತರಬೇತಿಯನ್ನ ಪಡೆದ ಒಬ್ಬ ನಟ ಹೇಗೆ ನಾಟ್ಯವನ್ನ ಮಾಡ್ತಾನೋ ಅದನ್ನು ಮೀರಿಸುವಂತೆ ಆ ಚಿಕ್ಕದಾದ ಧ್ವಜಸ್ತಂಭದ ಮೇಲೆ, ಬಹಳ ಜಾಗ ಕಡಿಮೆ ಇರೋದು, ಧ್ವಜಸ್ತಂಭ ದೊಡ್ಡದು, ಅದನ್ನು ಏರಿದ್ದೇ ದೊಡ್ಡದು, ಅಲ್ಲಿ ಮೇಲ್ಗಡೆಗೆ ಪ್ರದೇಶ ಇನ್ನೂ ಚಿಕ್ಕದು. ಆ ಚಿಕ್ಕದಾದ ಪ್ರದೇಶದಲ್ಲಿ ನಾಟ್ಯವನ್ನ ಮಾಡೋದನ್ನು ನೋಡಿ ಜನರಿಗೆ ಬಹಳ ಸಂತೋಷವಾಗಿದೆ, ಆಶ್ಚರ್ಯವಾಗಿದೆ. ಆಗ ತಾನು ಕೂಗ್ತಾನಂತೆ ಜನಗಳನ್ನ, ತನ್ನ 2 ಕೈಗಳನ್ನು ಮೇಲಕ್ಕೆ ಎತ್ತಿ ಜನಗಳನ್ನ ಕೂಗ್ತಾನೆ.
ಆವಾಶ್ಯ ಸೋತ್ರ ಜನತಾಂ ಶಪಥಾನುವಿದ್ಧಂ ಉಚ್ಚೈರಿದಂ ವಚನ ಮುದ್ರತ ದೋರ್ಭವಾಶೆ ಉತ್ಪತ್ಸ್ಯತೆ ಜಗತಿ ವಿಶ್ವ ಜನೀನ ವೃತ್ತಿ ವಿಶ್ವಜ್ಞೇವ ಭಗವಾನ್ ಅಚಿರಾದಿಹೇತಿ ಎಂಬುದಾಗಿ ಹೇಳ್ತಾನೆ. ಜನಗಳೇ, ತತ್ವಜ್ಞಾನಕ್ಕಾಗಿ ಅಂತ ನಿಮಗೇನು ಸಂಶಯ ಇದೆ, ಈ ಸಂಶಯವನ್ನು ನಿವಾರಣೆ ಮಾಡಲಿಕ್ಕಾಗಿ ಸಕಲವನ್ನೂ ತಿಳಿದ, ಭಗವಂತನನ್ನು ಚೆನ್ನಾಗಿ ತಿಳಿದ, ವಿಶ್ವವನ್ನೂ ತಿಳಿದ, ವಿಶ್ವನಾಮಕ ಭಗವಂತನನ್ನೂ ತಿಳಿದ ಒಬ್ಬ ವಿಶ್ವಜ್ಞ ಏನಿದ್ದಾನೆ ಕೂಡಲೇ ಇಲ್ಲಿ ಅವತಾರ ಮಾಡ್ತಾನೆ ಎಂಬುದಾಗಿ ಜನಗಳನ್ನ ಕುರಿತು ಹೇಳ್ತಾನೆ. ಹೆಳವ ಈ ರೀತಿಯಾಗಿ ಮಾತೇ ಬರದ ಒಬ್ಬ ಹೆಳವ ನಟನೆಯನ್ನ ಮಾಡುತ್ತಾ ಜೊತೆಗೆ ಇಷ್ಟೆಲ್ಲ ಕೈಗಳನ್ನು ಮೇಲಕ್ಕೆ ಎತ್ತಿ ಹೇಳ್ತಾನೆ ಅಂದರೆ ಎಲ್ಲರಿಗೂ ಕೂಡ ವಿಶ್ವಾಸ ಬರುತ್ತದೆ, ಸಂತೋಷ ಪಡ್ತಾರೆ. ನಮಗೆಲ್ಲರಿಗೂ ಭಗವಂತ ನಿರ್ಗುಣನೋ ಸಗುಣನೋ ಎಂಬುದಾಗಿ ಸಂಶಯ ಇದೆ. ವೇದಗಳಲ್ಲಿ ಏನೋ ನಿರ್ಗುಣ ಅಂತ ಬರ್ತದೆ, ಪುರಾಣಗಳಲ್ಲಿ ಕೆಲವು ಕಡೆಗೆ ಸಗುಣ ಅಂತ ಬರ್ತದೆ, ಕೆಲವು ಕಡೆಗೆ ನಿರ್ಗುಣ ಅಂತ ಬರ್ತದೆ. ಯಾವುದನ್ನು ನಾವು ತಿಳಿಬೇಕು ಅನ್ನುವಂತಹ ಸಂಶಯ ಆ ಕಾಲದಲ್ಲಿ ಇತ್ತು. ವಾಸ್ತವಿಕವಾಗಿ ವೇದಗಳಲ್ಲಿ ಹೇಳಿದ, ಪುರಾಣಗಳಲ್ಲಿ ಹೇಳಿದ ನಿರ್ಗುಣ ಶಬ್ದದ ಅರ್ಥವೇ ಬೇರೆ. ಪ್ರಾಯಶಃ ಇವತ್ತಿಗೂ ಎಷ್ಟೋ ಜನಗಳಿಗೆ ಭಗವಂತ ನಿರ್ಗುಣ ಅಂದಾಗ ಅದರ ನಿಜವಾದ ಅರ್ಥ ಏನು ಅಂತಲೇ ಗೊತ್ತಿಲ್ಲ. ಭಗವಂತನಿಗೆ ಗುಣಗಳೇ ಇಲ್ಲ, ನಿರ್ಗುಣ ಅಂತ ತಪ್ಪಾಗಿ ತಿಳಿದವರೇ ಬಹಳ ಜನ. ವೇದಗಳಲ್ಲಿ ಪುರಾಣಗಳಲ್ಲಿ ಭಗವಂತನನ್ನ ನಿರ್ಗುಣ ಅಂತ ಹೇಳಿದರ ಅರ್ಥ ಏನು ಅಂದ್ರೆ ಪ್ರಾಕೃತಿಕವಾದ ಗುಣಗಳಿಲ್ಲ, ಆದ್ದರಿಂದ ನಿರ್ಗುಣ ಅಂತ. ನಾವೆಲ್ಲರೂ ಕೂಡ ಪ್ರಾಕೃತಿಕ ಗುಣಗಳಿಗೆ ಬದ್ಧರಾಗಿದ್ದೇವೆ. ಆದ್ದರಿಂದಲೇ ನಾವು ದೇವರಲ್ಲ, ನಾವು ದೇವರಾಗಲು ಸಾಧ್ಯ ಇಲ್ಲ. ಪ್ರಕೃತಿಗೆ ಸಂಬಂಧಪಟ್ಟವರಾಗಿದ್ದೇವೆ. ಆದ್ದರಿಂದಾಗಿ ಪ್ರಾಕೃತಿಕ ಗುಣ ಏನಿದೆ ಅದು ಸತ್ವಗುಣ, ರಜೋಗುಣ, ತಮೋಗುಣ ಏನಿದೆ, ಈ ಸತ್ವ ರಜಸ್ತಮೋ ಗುಣಗಳಿಗೆ ಬದ್ಧರಾಗಿದ್ದೇವೆ ಅನ್ನೋ ಕಾರಣದಿಂದಾಗಿ ನಾವು ಪ್ರಾಕೃತರು. ಇಂತಹ ಪ್ರಾಕೃತ ಗುಣ ಅವನೊಳಗೆ ಇಲ್ಲ, ಅವನು ಅಪ್ರಾಕೃತ. ಆದ್ದರಿಂದಾಗಿ ಭಗವಂತನಿಗೆ ಅಪ್ರಾಕೃತ ಗುಣರಹಿತ ಅನ್ನೋದನ್ನೇ ನಿರ್ಗುಣ ಎಂಬುದಾಗಿ ವೇದಗಳು ಸಾರಿವೆ. ಪುರಾಣಗಳು ಆ ಅರ್ಥದಲ್ಲೇ ಹೇಳಿದ್ದು. ಆದರೆ ಮುದ್ದಾಮಾಗಿ ವಾಯುದೇವರ ದ್ವೇಷದಿಂದಲೇನೆ ಅಲ್ಲಲ್ಲಿ ಹುಟ್ಟಿ ಬಂದು ತತ್ವಜ್ಞಾನವನ್ನ ಏನು ಹಾಳು ಮಾಡಿಬಿಟ್ರು ಅಂತಹ ಜನಗಳಿಂದಾಗಿ ಏನು ವಿಷಯ ಬಂತು ಅಂದ್ರೆ ನಿರ್ಗುಣ ಅಂದ್ರೆ ಭಗವಂತನಿಗೆ ಗುಣಗಳೇ ಇಲ್ಲ ಅಂತ ಹೇಳ್ತಾ ಹೋದ್ರು. ಸಾಮಾನ್ಯ ಜನರು ಹಾಗೆ ನಂಬ್ತಾ ಬಂದಿದ್ದಾರೆ. ಹಾಗೆ ಆವತ್ತಿನ ಜನಗಳಿಗೂ ಅದೇ ಸಂಶಯ ಬಂದಿದೆ. ಭಗವಂತನನ್ನ ನಾವು ಸಗುಣ ಅಂತ ತಿಳಿಬೇಕೋ, ನಾವು ನಿರ್ಗುಣ ಅಂತ ತಿಳಿಬೇಕೋ? ಅನಂತ ಕಲ್ಯಾಣಗಳ ಪರಿಪೂರ್ಣ ಭಗವಂತನ ಗುಣಗಳನ್ನು ಎಣಿಸಲಿಕ್ಕೆ ಆಗುವುದಿಲ್ಲ ಅಂತ ಪುರಾಣಗಳು ಒಂದು ಕಡೆಗೆ ಹೇಳುತ್ತದೆ. ಭಗವಂತನ ಗುಣಗಳನ್ನು ಎಣಿಸಬೇಕು ಅಂತ ಹೇಳಿ ಶೇಷದೇವರು, ಲಕ್ಷ್ಮೀದೇವಿ ಮೊದಲಾದವರೆಲ್ಲರೂ ಕೂಡ ಕುಳಿತುಕೊಂಡು ಯೋಚನೆ ಮಾಡಿದರೂ ಕೂಡ ಯಾರಿಗೂ ನಿಲುಕುವುದಿಲ್ಲ. ಅಷ್ಟು ಅನಂತ ಕಲ್ಯಾಣ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಅಂತ ಹೇಳಿ ಅನೇಕ ಪುರಾಣಗಳಲ್ಲಿ ಬರುತ್ತದೆ. ಇವತ್ತಿಗೂ ಕೂಡ ಅಂತಹ ಅನೇಕ ಶ್ಲೋಕಗಳನ್ನು ಪುರಾಣಗಳಲ್ಲಿ ನಾವು ಕಾಣಬಹುದು. ಬೇಕಾದಷ್ಟು ಭಗವಂತನಲ್ಲಿ ಅನಂತ ಎಣಿಸಲಿಕ್ಕಾಗದೆ ಇಷ್ಟು ಅನಂತ ಕಲ್ಯಾಣ ಗುಣಗಳು ಭಗವಂತನಲ್ಲಿ ಇವೆ ಎನ್ನುವುದನ್ನ ಪುರಾಣಗಳು ಸಾರ್ತವೆ. ಹಾಗಿರುವಾಗ ಮತ್ತೆ ನಿರ್ಗುಣ ಅಂತ ಹೇಳಿದರೆ ಏನಂತ ಅರ್ಥ ಅಂತಂದ್ರೆ ಪ್ರಾಕೃತಿಕ ಗುಣರಹಿತನಾಗಿದ್ದಾನೆ ಅಂತ ಅನ್ನುವಂತಹ ಭಾವ ಏನಿದೆ ಇದನ್ನು ತಿಳಿಬೇಕು ಅನ್ನುವಂತಹ ಆಸೆ ಎಲ್ಲರಿಗೂ. ಆ ಕಾಲದಲ್ಲಿ ಸಂಶಯ ಇತ್ತಲ್ಲ, ನಿರ್ಗುಣ ಅಂತ ಹೇಳ್ತಾರೆ, ಸಗುಣ ಅಂತ ಹೇಳ್ತಾರೆ, ಯಾವುದನ್ನ ಗ್ರಹಣ ಮಾಡಬೇಕು, ಏನ್ ಮಾಡಬೇಕು ಅನ್ನುವಂತಹ ಸಂಶಯ. ಹೀಗೆ ಜಗತ್ತಿದೆ ಆದರೆ ಜಗತ್ತಿಲ್ಲ, ಸುಳ್ಳು ಬಿಡುತ್ತಾರೆ, ಮಿಥ್ಯಾ ಬಿಡುತ್ತಾರೆ. ಹಾಗಾದ್ರೆ ಏನಂತ ಅರ್ಥ? ಜಗತ್ತನ್ನ ಮಿಥ್ಯಾ ಅಂತ ಏನು ಹೇಳ್ತಾರೆ, ಅದರ ನಿಜವಾದ ಅರ್ಥ ಏನು? ಬ್ರಹ್ಮ ಸತ್ಯ ಅಂತ ಹೇಳ್ತದಲ್ಲ, ಹಾಗಾದ್ರೆ ಬ್ರಹ್ಮ ಸತ್ಯ ಅಂದ್ರೆ ಯಾವ ಅರ್ಥದಲ್ಲಿ ಸತ್ಯ ಅಂತ ಬ್ರಹ್ಮನನ್ನ ಹೇಳಿದ್ದಾರೆ? ಜೀವರು ಮೊದಲಾದವರೆಲ್ಲ ಯಾರು ಇಲ್ಲವೇ ಇಲ್ಲ, ಅವನೊಬ್ಬನೇ ಇದ್ದ ಅನ್ನುವ ಅರ್ಥದಲ್ಲಿ ಹೇಳಿದ್ದಾಗ, ಅಥವಾ ಸರ್ವತಂತ್ರ ಸ್ವತಂತ್ರನಾಗಿ ಅವನಿದ್ದಾನೆ, ಪರತಂತ್ರನಾಗಿ ಮಿಕ್ಕದ್ದೆಲ್ಲವೂ ಕೂಡ ಇದೆ, ಈ ಅರ್ಥದಲ್ಲಿ ಹೇಳ್ತಾರೆ. ಯಾವುದು ಹಾಗಾದರೆ ಅನ್ನುವಂತಹ ಗೊಂದಲಕ್ಕೆ ಎಲ್ಲ ಸಜ್ಜನರು ಏನು ಬಹಳ ಗೊಂದಲಕ್ಕೀಡಾಗಿದ್ದರೋ ಆ ಸಂದರ್ಭದಲ್ಲಿ ಭಗವಂತ ಈ ಪುರುಷನೊಳಗೆ ಪ್ರವೇಶ ಮಾಡಿ ಈ ಸಂದೇಶವನ್ನ ಕೊಡಿಸ್ತಾನೆ. ಆಗ ಜನಗಳಿಗೆಲ್ಲ ಸಂತೋಷವಾಗ್ತದೆ. ಮದ್ದಿಗೆ ಭಟ್ಟರಿಗೆ ಪಾಪ ಸಂತಾನ ಇಲ್ಲ, ಅಂದರೆ 2 ಮಕ್ಕಳು ಇದ್ದರು, ಆದರೆ ಅವೆರಡು ಮಕ್ಕಳು ಕೂಡ ಹುಟ್ಟಿ ಬೇಗ ತೀರಿ ಹೋಗಿದ್ದು ಅಂತ ಕಾಣುತ್ತದೆ. ಅದು 4ನೆಯ ಸರ್ಗದಲ್ಲಿ ಹೇಳುವಾಗ ಹೇಳ್ತಾರೆ, ನಮತವು ಸುತವು ಮೃತವು ಅಂತ ಹೇಳ್ತಾರೆ. ಅಪ್ಪ 2 ಮಕ್ಕಳು ಇದ್ದು ಸತ್ತೋದು, ನೀನು ಸನ್ಯಾಸ ಸ್ವೀಕಾರ ಮಾಡಿದರೆ ನಮ್ಮ ಗತಿ ಏನು ಅಂತ ಕೇಳುವ ಸಂದರ್ಭದಲ್ಲಿ ಹೇಳ್ತಾರೆ. ಅಂತೂ ಪ್ರಾಯಶಃ ಮಕ್ಕಳಿಲ್ಲ ಅನ್ನೋದೇ, ಇದ್ದು ಹೋದು ಅಂತ ಆದರೆ ಮಕ್ಕಳಿಲ್ಲ ಅಂತಲೇ ಅರ್ಥ ಅಲ್ಲ. ಹೀಗಾಗಿ
ಈ ದಂಪತಿಗಳಿಗೂ ಕೂಡ ಮದ್ದಿಗೆ ಭಟ್ಟ ದಂಪತಿಗಳು ಕೂಡ ಒಳ್ಳೆ ಸಂತಾನ ಆಗಬೇಕು ಅಂತ ಆಸೆ ಇದೆ. ಯೋಚನೆ ಮಾಡಿದರು, ಜ್ಞಾನ ಬೇಕು, ಜ್ಞಾನದ ಪಿಪಾಸೆ, ಸಂತಾನ ಇಲ್ಲ ಅನ್ನುವಂತಹ ಕೊರಗು ಒಂದು ಕಡೆಗಾದರೆ ಮದ್ದಿಗೆ ಭಟ್ಟರಿಗೆ, ಇನ್ನೊಂದು ಕೊರಗಿದೆ ಜ್ಞಾನ ಬೇಕು ಅಂತ ಕೊರಗಿದೆ. ಅಂದಾಕ್ಷಣಕ್ಕೆ ಅವರು ಅಜ್ಞಾನಿಗಳಾಗಿದ್ರು ಅಂತಲ್ಲ, ಯಾವತ್ತೂ ಕೂಡ ಶಾಸ್ತ್ರಗಳ ಶ್ರವಣವನ್ನೇ ಮಾಡ್ತಾ ಇರತಕ್ಕಂಥವರು. ಗೋವಿಂದ ಸುಂದರ ಕಥಾ ಸುದಯ ಸಂರೂಢ ಆನಂದ ಎನ್ನಕಿಲ ಕೇವಲ ಇಂದ್ರಿಯಾಣಿ. ಅವರು ಯಾವತ್ತೂ ಕೂಡ ಗೋವಿಂದನ ಕಥೆಗಳನ್ನೇ ಹೇಳಿ ತಾನೂ ಆನಂದ ಪಡ್ತಾ ಇದ್ರು, ಜನರಿಗೂ ಆನಂದವನ್ನು ಪಡಿಸ್ತಾ ಇರತಕ್ಕಂತಹ ಮಹಾನುಭಾವರು. ಶಾಸ್ತ್ರದ ತಿಳುವಳಿಕೆ ಇತ್ತು, ಆದರೆ ಈ ಸಂಶಯ ಇತ್ತಲ್ಲ, ಕಾಲದ ಪ್ರಭಾವದಿಂದಾಗಿ ಬೇರೆ 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 ವಿಚಾರಗಳನ್ನು ಕೇಳಿ 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 ಅವರಿಗೇನು ಗೊಂದಲ ಉಂಟಾಗಿತ್ತೋ ಆ ಗೊಂದಲ ನಿವಾರಣೆ ಆಗಬೇಕು. ಅಲ್ಲಿ ಸೂಚನೆಯಾಗಿದೆ, ಒಬ್ಬ ವಿಶ್ವಜ್ಞ ಅವತಾರ ಮಾಡ್ತಾನೆ ಅಂತ ಅಲ್ಲಿ ಸೂಚನೆಯಾಗಿದೆ. ನನಗೂ ಸಂತಾನ ಇಲ್ಲ, ಹಾಗಾದರೆ ಆ ಅವತರಿಸುವ ಮಗ ನನ್ನಲ್ಲೇ ಯಾಕೆ ಅವತಾರ ಮಾಡಬಾರದು? ಅಂತಹ ಶ್ರೇಷ್ಠವಾದ ತಿಳುವಳಿಕೆಯನ್ನು ಕೊಡತಕ್ಕಂತಹ ವ್ಯಕ್ತಿ ನನ್ನ ಮಗನೇ ಯಾಕೆ ಆಗಬಾರದು? ಯಾಕೆ ಮಗ ಅಂತ ಕರಿಬೇಕಾದ್ರೆ ಯಾಕೆ ಎಂತ ಮಗ ಕರೀತಾರೆ ಅಂದ್ರೆ, ಪುನ್ನಾಮ ನರಕದಿಂದ ರಕ್ಷಣೆ ಯಾವನು ಮಾಡ್ತಾನೋ ಅವನನ್ನ ಪುತ್ರ ಅಂತ ಕರೀತಾರೆ. ಇನ್ನಷ್ಟು ತಂದೆ ತಾಯಿಗಳನ್ನ ತಾನು ಕೆಟ್ಟ ಕೆಲಸ ಮಾಡಿ ತನ್ನ ತಂದೆ ತಾಯಿಗಳನ್ನ ನರಕಕ್ಕೆ ಕಳಿಸ್ತಕ್ಕಂತಹ ವ್ಯಕ್ತಿ ಪುತ್ರ ಅಂತ ಕರೆಸಿಕೊಳ್ಳೋದಿಲ್ಲ. ಇರೋದೇನೋ ಗಂಡು ಮಗ ಇರಬಹುದು, ಸಂಸ್ಕೃತದಲ್ಲಿ ಅವನನ್ನ ಪುತ್ರ ಅಂತ ಕರೀತಾರೆ ಅಂತ ಪುತ್ರ ಅಂತ ಹೇಳಬಹುದು, ಆದರೆ ಶಾಸ್ತ್ರ ದೃಷ್ಟಿಯಿಂದ ಅವನು ಪುತ್ರನಾಗುವುದಿಲ್ಲ. ಕೆಟ್ಟ ಕೆಲಸಗಳನ್ನ ಮಾಡಿ ತಂದೆ ತಾಯಿಗಳನ್ನೇ ನರಕಕ್ಕೆ ಕಳಿಸಿದರೆ ಅವನ್ಯಾಕೆ ಪುತ್ರನಾಗ್ತಾನೆ? ಒಳ್ಳೆ ಕರ್ಮಗಳನ್ನ ಮಾಡಿ ತನ್ನ ತಂದೆ ತಾಯಿಗಳು ಏನು ಪುನ್ನಾಮ ಅಂತ ಒಂದು ನರಕ ಇದೆ, ಆ ನರಕಕ್ಕೆ ಹೋಗಲಾರದಂತೆ ರಕ್ಷಣೆ ಮಾಡುವವನನ್ನೇ ಪುತ್ರ ಅಂತ ಕರೀತಾರೆ. ಅಂತಹ ಪುತ್ರ ನನಗಾಗಬೇಕು. ಸುಮ್ಮನೆ ಒಳ್ಳೆ ಮಗ ಹುಟ್ಟು ಅಂದ್ರೆ ಹುಟ್ಟುವುದಿಲ್ಲ. ಅದಕ್ಕೆ ತಂದೆ ತಾಯಿಗಳ ಶ್ರಮ ಬೇಕು, ತಂದೆ ತಾಯಿಗಳ ಪ್ರಯತ್ನ ಬೇಕು, ತಂದೆ ತಾಯಿಗಳ ಸಾತ್ವಿಕ ಪ್ರವೃತ್ತಿ ಬೇಕು. ಬಯಾಲಜಿಕಲ್ ಆಗಿ ರೀಪ್ರೊಡ್ಯೂಸರ್ ಆಗುವಂತೆ ತಂದೆ ತಾಯಿಗಳಾಗುವಂಥದ್ದಲ್ಲ. ಒಳ್ಳೆ ಸಂತಾನ ಆಗಬೇಕು ಅಂದ್ರೆ ತಂದೆ ತಾಯಿಗಳ ಪರಿಶ್ರಮ ಬಹಳ ಬೇಕು, ತಪಸ್ಸು ಬಹಳ ಬೇಕು. ಅದನ್ನು ಯೋಚನೆಯನ್ನ ಮಾಡುತ್ತಾರೆ ಮದ್ದಿಗೆ ಭಟ್ಟರು. ಯೋಚನೆ ಮಾಡ್ತಾರೆ, ಯಾರು ಏನು ಮಾಡಿದರು, ಒಳ್ಳೆ ಸಂತಾನ ಪಡಿಬೇಕಾದ್ರೆ ಯಾರು ಏನು ಮಾಡಿದರು ಎಂಬುದಾಗಿ ಯೋಚನೆ ಮಾಡ್ತಾರೆ. ಪೂರ್ವೇ ಕರ್ದಮ ಪರಾಶರ ಪಾಂಡು ಮುಖ್ಯ ಯತ್ ಸೇವಯ ಗುಣಗಣಾಢ್ಯಂ ಅಪತ್ಯಂ ಆಪುಹು ತಂ ಪೂರ್ಣ ಸದ್ಗುಣತರಂ ಕರುಣಾಮೃತಾರ್ಥ್ಯಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಯೋಚನೆ ಮಾಡ್ತಾರೆ, ಹಿಂದೆ ಪರಾಶರರು ಒಳ್ಳೆ ಸಂತಾನ ಆಗಬೇಕು ಅಂತ ಹೇಳಿ ತಪಸ್ಸನ್ನ ಮಾಡಿದರು. ಕರ್ದಮರು ತಪಸ್ಸನ್ನ ಮಾಡಿದರು, ಪಾಂಡುರಾಜ ತಪಸ್ಸನ್ನ ಮಾಡಿದ. ಹೀಗೆಲ್ಲ ಮಹನೀಯರು, ದೊಡ್ಡ 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 ಜ್ಞಾನಿಗಳು ತಮಗೆ ಸತ್ಸಂತಾನ ಆಗಬೇಕು ಅಂತ ಹೇಳಿ ತಪಸ್ಸನ್ನ ಮಾಡಿದ್ದಾರೆ. ನಾನು ತಪಸ್ಸನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ತಮ್ಮ ಹೆಂಡತಿಯನ್ನ ಕರೆದುಕೊಂಡು ನಾರಾಯಣಂ ಕುಲಪತಿ, ಅವರ ಕುಲಸ್ವಾಮಿಯಾದ ಅನಂತಾಸನ ಏನಿದ್ದಾನೋ ಆ ಅನಂತಾಸನನ ಬಳಿ ಸೇವೆಗೆ ಅಂತ ಬಂದಿದ್ದಾರೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಎಷ್ಟು ವರ್ಷ ತಪಸ್ಸನ್ನ ಮಾಡಿದ್ದಾರೆ ಅಂದರೆ 12 ವರ್ಷಗಳ ಕಾಲ ದೀರ್ಘವಾದ ತಪಸ್ಸನ್ನ ಮಾಡಿದ್ದಾರೆ. ತೀವ್ರೈಹಿ ಪಯೋವೃತ ಮುಖೈಹಿ ವಿವಿಧೈಹಿ ವೃತಾಗ್ರೈಹಿ ಜಯಾಪತಿ ಗುಣಗಣಾರ್ಣವ ಪುತ್ರಕಾಮೌ. ವಯೋವೃತವೇ ಮೊದಲಾಗಿರತಕ್ಕಂತಹ ಶ್ರೇಷ್ಠ ವ್ರತಗಳನ್ನು 12 ವರ್ಷಗಳ ಕಾಲ ಆಚರಣೆಯನ್ನು ಮಾಡಿದ್ದಾರೆ. ಮೊದಲಿಗೇನೆ ಅವರು ಬಹಳ ವ್ರತ ನಿಯಮ ಇವುಗಳನ್ನೇ ಇಟ್ಟುಕೊಂಡು ಕೃಷರಾಗಿರ್ತಕ್ಕಂಥವರು. ಇನ್ನು ವಯೋವೃತವೇ ಮೊದಲಾಗಿರತಕ್ಕಂತಹ ಅತ್ಯಂತ ಕಠಿಣಕರವಾದ ವ್ರತಗಳನ್ನು 12 ವರ್ಷಗಳ ಕಾಲ ಮಾಡಿದ್ದರಿಂದ ಮತ್ತಷ್ಟು ಕೃಷರಾಗಿದ್ದಾರೆ. ಆದರೆ ದೇಹ ಮಾತ್ರ ಅತ್ಯಂತ ಶುದ್ಧವಾಗಿದೆ. ಶುದ್ಧರಾದ ವಾಯುದೇವರು ಅವತಾರ ಮಾಡಬೇಕಾದರೆ ಇಲ್ಲಿ ಶುದ್ಧವಾದ ದೇಹ ಇರಬೇಕು. ಹಾಗೆ ಪರಿಶುದ್ಧವಾದ ದೇಹ ಆ ಇಬ್ಬರದು ಕೂಡ ಆಗಿದೆ. ಅನಂತರದಲ್ಲಿ ಒಂದು ದಿವಸ ಅಲ್ಲಿ ಭಗವಂತನ ಆಜ್ಞೆಯನ್ನು ತಾಳಿದವರಾಗಿ ವಾಯುದೇವರು ಅವತಾರ ಮಾಡಬೇಕು ಅಂತ ಸಿದ್ಧರಾಗ್ತಾರೆ. 12 ವರ್ಷಗಳ ತಪಸ್ಸಿನ ಫಲದಿಂದಾಗಿ ಸಾಕ್ಷಾತ್ ವಾಯುದೇವರು ಅವರಿಗೆ ಮಕ್ಕಳಾಗಿ ಬರ್ತಾರೆ. ಪ್ರಾಯಶಃ ವಿಜಯ ದಶಮಿಯ ಪರ್ವಕಾಲದಂದು ಮುಖ್ಯ ಪ್ರಾಣದೇವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಅವತಾರವನ್ನು ಮಾಡುತ್ತಾರೆ. ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮಸುಂದರ ಮಂದಿರಂ ತತ ರಾಜೇವ ಸತ್ಪುರವರಂ ಭುವನಾಧಿರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ಆವಿವೇಶ. ಅಲ್ಲಿ ಮೊದಲು ಆ ಮದ್ದಿಗೆ ಭಟ್ಟರ ಮಡದಿಯಾದ ವೇದವತಿ ಏನಿದ್ದಾಳೋ ಅವಳ ಗರ್ಭದೊಳಗೆ ಒಂದು ಜೀವ ಬೆಳೀತಾ ಇತ್ತು. ನಿನ್ನೆ ದಿವಸ ನಾವು ಕಂಡಿದ್ದೇವೆ. ಮದ್ದಿಗೆ ವಾಯುದೇವರು ಯಾವತ್ತೂ ಕೂಡ ಗರ್ಭವಾಸದ ದುಃಖವನ್ನು ಅನುಭವಿಸುವವರಲ್ಲ, ಗರ್ಭದಲ್ಲಿ ವಾಸ ಮಾಡುವವರಲ್ಲ. ಆ ಗರ್ಭದಿಂದ ಹುಟ್ಟುವ
ದುಃಖಾದಿಗಳೇನಿದೆ ಅದು ವಾಯುದೇವರಿಗೆ ಇರುವುದಿಲ್ಲ ಅಂತ ಅನ್ನೋದನ್ನು ನಾವು ನೋಡಿದ್ದೇವೆ. ಹಾಗಾದರೆ ಇಲ್ಲಿ ವೇದವತಿಯ ಗರ್ಭದೊಳಗೆ ಯಾರು ಒಳಗೆ ಪ್ರವೇಶ ಮಾಡಿದ್ರು ಅಂದರೆ ಅದನ್ನು ಹೇಳ್ತಾರೆ, ಒಬ್ಬ ಅಸುರ ಇದ್ದ. ಆ ಅಸುರ ಏನು ಮಾಡಿದ್ದ ಅಂದರೆ 32 ಲಕ್ಷಣಗಳಿಂದ ಯುಕ್ತವಾದ ದೇಹ ನನಗೆ ಬರಬೇಕು ಅಂತ ತಪಸ್ಸನ್ನು ಆಚರಣೆ ಮಾಡಿದ್ದ. 32 ಲಕ್ಷಣಗಳಿಂದ ಯುಕ್ತವಾದ ದೇಹ ಅಂದರೆ ಅದು ವಾಯುದೇವರಿಗೆ ಮಾತ್ರ ಇರೋದು, ಬ್ರಹ್ಮದೇವರಿಗೆ ವಾಯುದೇವರಿಗೆ ಮಾತ್ರ ಇರೋದು ಹೊರತು ಮಿಕ್ಕವರಿಗೆ 32 ಲಕ್ಷಣಗಳಿಂದ ಯುಕ್ತವಾದ ದೇಹ ಅನ್ನೋದು ಇರುವುದಿಲ್ಲ. ಇವನು ಬೇಕು ಅಂತ ತಪಸ್ಸು ಮಾಡಿದ್ದಾನೆ. ಈಗ ತಪಸ್ಸು ಮಾಡಿದ ಮೇಲೆ ಇಲ್ಲ ಅನ್ಲಿಕ್ಕಾಗುವುದಿಲ್ಲ, ಅದಕ್ಕಾಗಿ ಇಂಥ ವರವನ್ನು ಕೊಟ್ಟಿದ್ದಾರೆ ಅವನಿಗೆ. ಆ ಜೀವ ಏನಿತ್ತೋ ಅದು ಗರ್ಭದೊಳಗೆ ಇತ್ತು. ಯಾವಾಗ ಪ್ರಸವ ಆಯಿತೋ ಆಗ ಒಳಗಿರ್ತಕ್ಕಂತಹ ಜೀವ ಏನಿದೆ ಆ ಜೀವವನ್ನು ತೆಗೆದು ಒಳಗಡೆಗೆ ವಾಯುದೇವರು ಪ್ರವೇಶ ಮಾಡಿದ್ದಾರೆ ಎಂಬುದಾಗಿ ನಮಗೆ ತಿಳಿಸಿಕೊಡುತ್ತಾರೆ. ಇರಲಿ, ಅಂತೂ ವಾಯುದೇವರು ಆ ಸಂದರ್ಭದಲ್ಲಿ ಅವತಾರವನ್ನು ಮಾಡಿದ್ದಾರೆ. ಪ್ರತಿ ದಿವಸ ಮದ್ದಿಗೆ ಭಟ್ಟರು ಅನಂತೇಶ್ವರನ ದೇವಸ್ಥಾನಕ್ಕೆ ಅಂತ ಹೋಗಬೇಕು, ಅಲ್ಲಿ ಅನಂತೇಶ್ವರನ ದರ್ಶನವನ್ನು ಮಾಡಬೇಕು, ಬರಬೇಕು, ಹೀಗೆ ಪರಿಪಾಠ ಇಟ್ಕೊಂಡಿದ್ರು. ತುಂಬು ಗರ್ಭಿಣಿ ಇದ್ದಾಳೆ, ಹಬ್ಬ ಇದೆ, ವಿಜಯದಶಮಿಯ ಪರ್ವಕಾಲ, ಇವತ್ತೊಂದು ಸೋಗದೆ ಇದ್ರೆ ಆಯ್ತು ಬಿಡು ಅಂತ ಬಿಟ್ಟಿರಲಿಲ್ಲ. ತನ್ನ ಕುಲಸ್ವಾಮಿಯಾದ ನಾರಾಯಣ ಅನಂತಾಸನ ಏನಿದ್ದಾನೋ ಅವನ ದರ್ಶನವನ್ನ ಮಾಡೋದೆ. ಎಂಥದ್ದೇ ಸಂದರ್ಭ ಇದ್ರೂ ದರ್ಶನ ಬಿಡುವುದಿಲ್ಲ. ಈ ಕ್ರಮದೊಳಗೆ ದೀಕ್ಷಾಬದ್ಧರಾಗಿದ್ದರು ಮದ್ದಿಗೆ ಭಟ್ಟರು. ಹೋಗಿದ್ದಾರೆ, ದರ್ಶನವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪುತ್ರೋತ್ಸವದ ವಾರ್ತೆಯನ್ನು ಕೇಳಿದ್ದಾರೆ. ಬಹಳ ಸಂತೋಷವಾಗಿದೆ ಮನಸ್ಸಿಗೆ. ದೇವದುಂದುವಿಯನ್ನು ಕೇಳಿದಂತೆ, ದುಂದುವಿ ನಾದಪೂರ್ವಾತ. ಆ ಸಂದರ್ಭದಲ್ಲಿ ಪುತ್ರೋತ್ಸವದ ವಾರ್ತೆ ಕೇಳ್ತಾ ಇರುವಾಗಲೇನೆ ದೇವದುಂದುವಿಯನ್ನು ಕೇಳಿದ್ದಾರೆ, ಸಂಭ್ರಮಿಸಿದ್ದಾರೆ, ಸಂತೋಷಪಟ್ಟಿದ್ದಾರೆ. ಅನಂತರದಲ್ಲಿ ಮದ್ದಿಗೆ ಭಟ್ಟರು ಮನೆಗೆ ಬಂದು ನೋಡುತ್ತಾರೆ. ಸುಂದರನಾದ ಮಗ, ಒಳ್ಳೆ ಲಕ್ಷಣಗಳಿಂದ ಯುಕ್ತನಾಗಿದ್ದಾನೆ. ಆ ಮಗನನ್ನ ಅನಂತೇಶ್ವರ ನಿನ್ನ ದಯದಿಂದ ಬಂದಿರತಕ್ಕಂತಹ ಮಗು, ಇದು ನಿನಗೆ ಸಮರ್ಪಣೆಯಾಗಲಿ ಅಂತ ವಾಸುದೇವನನ್ನ ಸಮರ್ಪಣೆಯನ್ನ ಮಾಡಿದ್ದಾರೆ. ಅನಂತರದಲ್ಲಿ 12ನೇ ದಿವಸ ನಾಮಕರಣವನ್ನು ಮಾಡಬೇಕಲ್ಲ, ಏನು ನಾಮಕರಣ ಮಾಡಬೇಕು ಅಂತ ಯೋಚನೆಯನ್ನ ಮಾಡಿದಾಗ ಅವರಿಗೆ ದೇವತೆಗಳೆಲ್ಲ ಹೀಗೆ ಪ್ರಚೋದನೆಯನ್ನ ಮಾಡಿದಂತೆ, ಈ ಬಾಲಕನಿಗೆ ವಾಸುದೇವ ಅಂತ ನಾಮಕರಣ ಮಾಡಿ ಅಂತ. ಯಾಕೆ ವಾಸುದೇವ ಅಂತ ನಾಮಕರಣ ಮಾಡಬೇಕು ಅಂದರೆ, ಬಂದವನು ಯಾರು? ವಾಯುದೇವ, ಮುಖ್ಯ ಪ್ರಾಣ ಬಂದವನು. ಅಸುದೇವ ವಾಸುದೇವ, ನೋಡಿ ಹೇಗೆ ಇದೆ ಅರ್ಥ. ಅಸು ಸಂಸ್ಕೃತದಲ್ಲಿ ಅಸು, ಹಸು ಅಲ್ಲ, ಮತ್ತೆ ಅಸು. ಅಸು ಅಂದ್ರೆ ಜೀವ, ಪ್ರಾಣ. ಅಸುದೇವ ಅಂದ್ರೆ ಮುಖ್ಯ ಪ್ರಾಣ. ಇಲ್ಲಿ ಹೆಸರಿಟ್ಟದ್ದು ವಾಸುದೇವ. ಈಗ ನಾವು ಹೇಳಿದ್ದು ಅಸುದೇವ. ಅಸು ಅಂದ್ರೆ ಪ್ರಾಣ, ಅಸುದೇವ ಅಂದ್ರೆ ಮುಖ್ಯ ಪ್ರಾಣ. ಈ ಮುಖ್ಯ ಪ್ರಾಣ ವಕ್ಕಾಗಿ ಬಂದಿದ್ದಾನೆ. ವಾರ್ಥಂ, ವ ಅಂದ್ರೆ ಜ್ಞಾನ. ವಾ ಗಚ್ಚತಿ ಗಂಧನಯೋಹೋ ಅಂತ ಧಾತು. ಗತ್ಯರ್ಥಕಾಹ ತೇತೆ ಜ್ಞಾನಾರ್ಥಕಾಹ ಅಂತ. ಹೀಗಾಗಿ ವ ಅಂದ್ರೆ ಜ್ಞಾನ, ಜ್ಞಾನಾರ್ಥಂ ಅಸುದೇವ, ಜ್ಞಾನಕ್ಕಾಗಿ ಬಂದ ಮುಖ್ಯ ಪ್ರಾಣ ಅನ್ನುವ ಅರ್ಥದಲ್ಲಿ ವಾಸುದೇವ ಅಂತ ಇವನಿಗೆ ನಾಮಕರಣ ಮಾಡಿ ಅಂತ ದೇವತೆಗಳು ಒಳಗಡೆಗೆ ಪ್ರಚೋದನೆಯನ್ನು ಮಾಡಿದ್ದಾರೆ. ಆ ಅರ್ಥದಲ್ಲಿ ಮದ್ದಿಗೆ ಭಟ್ಟರು ವಾಸುದೇವ ಅಂತ ನಾಮಕರಣವನ್ನ ಮಾಡಿದ್ದಾರೆ. ಅಂತಹ ವಾಸುದೇವ ಚಿಕ್ಕವನಿರುವಾಗ, ಪಾಪ ಮದ್ದಿಗೆ ಭಟ್ಟರು ತುಂಬಾ ಬಡವರು. ನಿನ್ನೆ ನಾವು ನೋಡಿದ್ದೇವೆ. ಏನು ಅಂದ್ರೆ ಬರೀ ಕೇವಲ ಹರಿಕಥೆಗಳನ್ನು ಹೇಳಿ ಹರಿಕಥಾ ಶ್ರವಣವನ್ನು ಮಾಡಿಸಿ ಉಪಜೀವನವನ್ನು ಮಾಡತಕ್ಕಂಥವರು ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಕೂಡ ಯಾವುದೇ ಉದ್ಯೋಗ ಇರಲಿ, ಪ್ರಾಮಾಣಿಕತೆಯಿಂದ ಉದ್ಯೋಗವನ್ನು ಮಾಡತಕ್ಕಂಥವ್ರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಬಡವರೇ ಇರ್ತಾರೆ. ಅವರವರ ಮಟ್ಟಿಗೆ ಅವರು ಬಡವರೇ ಇರ್ತಾರೆ. ತತ್ರಾಪಿ ವೈದಿಕ ಬ್ರಾಹ್ಮಣ ಅಂತೂ ವೈದಿಕ ಬ್ರಾಹ್ಮಣನೇ ಬಡವನೇ ಆಗಿರ್ತಾನೆ. ಅವನಿಗೆ ಇನ್ಕಮ್ ಇರುವುದನೇ ಇಲ್ಲ. ಯಾರೋ ಏನೋ ಕಿಂಚಿತ್ ಕಾಸುಗಳನ್ನು ಕೊಟ್ಟರೆ ಅವನಿಗೆ ಏನು ಶ್ರೀಮಂತನಾಗಲಿಕ್ಕೆ ಸಾಧ್ಯ? ಆ ಕಾಲದಲ್ಲಂತೂ ಆ ವ್ಯವಸ್ಥೆಯೂ ಇರಲಿಲ್ಲ. ಏನು ಅಕ್ಕಿ, ಬೇಳೆ, ಬೆಲ್ಲ ಇಂಥವು ಯಾರ್ಯಾರು ಏನು ಕೊಡ್ತಾರೋ ಅದನ್ನು ತಗೊಂಡು ಜೀವನವನ್ನು ಮಾಡ್ಕೊಂಡು ಇರಬೇಕಾಗಿರ್ತದೆ. ಯಾರು ಉಪನ್ಯಾಸಕ್ಕೆ ಬಂದಾಗ ಅವನ ಅಕ್ಕಿ ಕೊಡ್ತಾರೋ, ಏನು ಬೇಳೆ ಕೊಡ್ತಾರೋ, ಏನು ಬೆಲ್ಲ ಕೊಡ್ತಾರೋ ಅದನ್ನು ತಗೊಂಡು ಜೀವನವನ್ನು ಮಾಡಬೇಕಾಗಿರ್ತಕ್ಕಂತಹ ಸಂದರ್ಭ ಆ ಕಾಲದಲ್ಲಂತೂ. ಹೀಗಾಗಿ ತುಂಬಾ ಬಡವರಿದ್ದಾರೆ. ಇದನ್ನ ಅಲ್ಲೇ ಇರ್ತಕ್ಕಂಥ ಒಬ್ಬ ಬ್ರಾಹ್ಮಣ, ಪೂರ್ವಾಲಯ ಅಂತ ಒಬ್ಬ ಬ್ರಾಹ್ಮಣ, ಆ ಬ್ರಾಹ್ಮಣ ಅಲ್ಲಿ ನೋಡಿದ. ಪಾಪ ಮದ್ದಿಗೆ ಭಟ್ಟರು ಯೋಗ್ಯ ಬ್ರಾಹ್ಮಣರು. ಆ ದಂಪತಿಗಳಿಗೆ ಒಳ್ಳೆ ಸಂತಾನ ಆಗಿದೆ. ಅವರಿಗೆ ಮಗುವಿಗೆ ಹಾಲು ಕುಡಿಸಬೇಕು ಅಂದರೂ ಕೂಡ ಹಾಲಿಗೂ ಕೂಡ ದುಡ್ಡಿಲ್ಲ ಅವರಿಗೆ. ನಾನೀಗ ದಾನ ಮಾಡಬೇಕಾಗಿದೆ, ಗೋದಾನ ಮಾಡಬೇಕಾಗಿದೆ. ಬೇರೆ ಯಾರಿಗೂ ಗೋದಾನ ಮಾಡೋದು ಬೇಡ, ಅವರಿಗೆ ಗೋದಾನವನ್ನು ಮಾಡೋಣ ಎಂಬುದಾಗಿ ಯೋಚನೆಯನ್ನ ಮಾಡ್ತಾನೆ.
ಆಗ ಏನ್ ಮಾಡ್ತಾನೆ ಪೂರ್ವಾಲಯ, ತಾನು ಒಂದು ಶ್ರೇಷ್ಠವಾದ ಹಸುವನ್ನ, ಹಾಲು ಕೊಡುವ ಶ್ರೇಷ್ಠವಾದ ಹಸುವನ್ನ ಕರುದ ಜೊತೆಗೆ ಆ ಮದ್ದೆಯ ಭಟ್ಟರಿಗೆ ದಾನ ಮಾಡಿದ್ದಾನೆ. ದಾನ ಮಾಡಿದ ಪರಿಣಾಮ ಏನಾಗ್ತದೆ ಅಂದ್ರೆ ಕೂಡಲೇನೆ ಪೂರ್ವಾಲಯ ಸ್ವಲ್ಪ ದಿನಗಳಲ್ಲಿ ಸತ್ತು ಹೋಗ್ಬಿಡ್ತಾನೆ. ಏನ್ರಿ ಇದು, ಗೋದಾನ ಮಾಡಿದ ಮೇಲೆ ಸತ್ತು ಹೋಗ್ಬಿಟ್ನಲ್ಲ ಅಂತ ಹೀಗೆ ಯೋಚನೆ ಮಾಡೋದು ಬೇಡ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಅಪ್ಪ ಪೂರ್ವಾಲಯ ಬೇಗ ಮಡಿಲಿಕ್ಕೆ ಕಾರಣ ಏನು, ಸಾಯಲಿಕ್ಕೆ ಕಾರಣ ಏನು ಅಂದ್ರೆ ಆ ಕಾಲದಲ್ಲಿ ಹಿಂದೆ ನಾವು ನೋಡಿದ್ದೇವೆ, ಇದೀಗ ನಾವು ನೋಡಿದ್ದೇವೆ, ಭಗವಂತ ಸಗುಣನೋ ನಿರ್ಗುಣನೋ ಎನ್ನುವಂತಹ ಸಂಶಯ ಅವತ್ತಿನ ಸಜ್ಜನರಿಗೆಲ್ಲರಿಗೂ ಇತ್ತು. ಹಾಗೆ ಪೂರ್ವಾಲಯನಿಗೂ ಇತ್ತು. ಈ ವಾಸುದೇವ ಮುಂದೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಭಗವಂತ ನಿರ್ಗುಣನಲ್ಲ, ಭಗವಂತ ಸಗುಣ, ಅನಂತ ಕಲ್ಯಾಣ ಪರಿಪೂರ್ಣ ಅಂತ ಸಿದ್ಧ ಮಾಡುತ್ತಾನೆ, ಸ್ಥಾಪನೆ ಮಾಡುತ್ತಾನೆ. ಹಾಗಾದರೆ ವೇದಗಳಲ್ಲಿ ಪುರಾಣಗಳಲ್ಲಿ ಹೇಳಿರುವ ನಿರ್ಗುಣ ಶಬ್ದಕ್ಕೆ ಸುಂದರವಾದ ಅರ್ಥವನ್ನು ಹೇಳ್ತಾನೆ, ಪ್ರಾಕೃತಿಕ ಗುಣರಹಿತ ಅಂತ ತಿಳಿಸಿಕೊಡ್ತಾನೆ. ಆ ವಿಷಯವನ್ನು ತಿಳಿಬೇಕಾದ್ರೆ ಇವ ಮತ್ತೆ ಹುಟ್ಟಿ ಬರಬೇಕು, ಮತ್ತೆ ಹುಟ್ಟಿ ಬರಬೇಕಾದರೆ ಈಗ ಬೇಗ ಸಾಯಬೇಕು ಅನ್ನೋ ಕಾರಣದಿಂದಾಗಿ ಭಗವಂತ ಅವನನ್ನ ಸಾಯಿಸ್ತಾನಂತೆ. ಅಲ್ರಿ, ಯಾಕೆ ಸಾಯಿಸಬೇಕು ಅಂದ್ರೆ ಮತ್ತೆ ಹುಟ್ಟಿ ಬರಬೇಕಲ್ಲ, ಪುನರಭಿಜನನಂ ಪುನರಭಿಮರಣಂ, ಅದಕ್ಕಾಗಿ ಅವನು ಸಾಯಬೇಕು. ಸತ್ತು ಏನಾದ ಅಂದ್ರೆ ತನ್ನ ಮಗನ ಮಗನಾಗಿಯೇ ಹುಟ್ಟಿ ಬಂದ. ಪೂರ್ವಾಲಯ ಸ್ವಸುತ ಸುನುತಯ ಪ್ರಜಾತಃ ಅಂದ್ರೆ ತನ್ನ ಮೊಮ್ಮಗನಾಗಿ ತಾನೇ ಹುಟ್ಟಿ ಬಂದಿದ್ದಾನೆ. ಆಗ ಈ ವಾಸುದೇವ ದೊಡ್ಡವನಾಗಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿದ್ದಾರೆ. ಆ ಸಂದರ್ಭದಲ್ಲಿ ಏನು ಭಗವಂತನ ಸಗುಣ ಹೇಗೆ ಅಂತ ಏನು ಸ್ಥಾಪನೆ ಮಾಡುತ್ತಾರೋ ಆ ವಿಷಯವನ್ನು ಶ್ರೀಮದಾಚಾರ್ಯರಿಂದಲೇ ಕೇಳುತ್ತಾನೆ, ಮೋಕ್ಷವನ್ನು ಪಡಿತಾನೆ. ಆ ಮೋಕ್ಷ ಪಡಿಬೇಕಾದ್ರೆ ಗೋದಾನವನ್ನ ಮಾಡಿದ್ದೇ ಕಾರಣವಾಗಿದೆ. ಹೀಗಾಗಿ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ನಾವು ದಾನವನ್ನ ಮಾಡಬೇಕಾದ್ರೆ ಯೋಗ್ಯರಾದವರಿಗೆ ಗೋದಾನವನ್ನ ಮಾಡಿದರೆ, ಯಾವುದೇ ದಾನವನ್ನ ಮಾಡಿ, ದಾನಗಳಲ್ಲಿಯೇ ಶ್ರೇಷ್ಠ ದಾನ ವಿದ್ಯಾದಾನ, ಕನ್ಯಾದಾನ, ಗೋದಾನ, ಅನ್ನದಾನ, ಇವೆಲ್ಲವೂ ಕೂಡ ವಸ್ತ್ರದಾನ, ಇವೆಲ್ಲವೂ ಕೂಡ ಶ್ರೇಷ್ಠವಾದ ದಾನಗಳೇ. ಆದರೆ ಕೊಡಬೇಕಾದರೆ ಯಾರಿಗೆ ಕೊಡಬೇಕು ಅನ್ನೋದು ಬಹಳ ಉಚಿತವಾದದ್ದು. ನಾವು ಯಾರಿಗೆ ದಾನ ಕೊಡುತ್ತೇವೆ ಅಂಥವರು ಆ ದಾನದ ವಸ್ತುವಿನಿಂದ ಏನೋ ಅವ್ಯವಹಾರಗಳನ್ನು ಮಾಡಿದರೆ ಅಥವಾ ವ್ಯಭಿಚಾರಾದಿಗಳನ್ನು ಮಾಡುತ್ತಾ ಇದ್ದರೆ ಅಂಥವರಿಗೆ ದಾನ ಮಾಡಿದರೆ ಅದು ಪ್ರಯೋಜನ ಆಗುವುದಿಲ್ಲ, ಮತ್ತಷ್ಟು ಪಾಪವೇ ಬರುತ್ತದೆ. ಒಬ್ಬ ದುಶ್ಚಟವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗೆ ನಾವೇನಾದರೂ ವಿತ್ತಾದಿಗಳನ್ನ ದಾನ ಮಾಡಿದರೆ ಅವ ಅದರಿಂದ ಏನಾದರೂ ದುಶ್ಚಟಗಳನ್ನು ಮಾಡಿದರೆ ಆ ದುಶ್ಚಟ ಮಾಡಿದದರ ಪಾಪದ ಫಲ ಅವನಿಗೇನು ಬರುತ್ತದೋ ಆ ಪಾಪದ ಫಲ ನಮಗೂ ಬರುತ್ತದೆ. ಹಾಗಾಗಬಾರದು ಅಂತಂದ್ರೆ ನಾವು ಯೋಗ್ಯರಾಗಿರ್ತಕ್ಕಂಥವರಿಗೆ ದಾನವನ್ನ ಮಾಡಬೇಕು. ಯಾವ ಕುಟುಂಬಸ್ಥನಾಗಿರಬೇಕು, ಶ್ರೋತ್ರಿಯನಾಗಿರಬೇಕು, ಅಂಥವರಿಗೆ ದಾನವನ್ನ ಮಾಡಿದಾಗ ಆ ದಾನದಿಂದ ಒಂದು ಕುಟುಂಬದ ರಕ್ಷಣೆ ಆಗ್ತದೆ ಅಂತ ಅನ್ನೋದಾದ್ರೆ ಯೋಗ್ಯ ಕೆಲಸಗಳನ್ನ ಮಾಡ್ತಾರೆ. ಈ ದಾನದಿಂದ ಅವನು ಯೋಗ್ಯವಾದ ಕೆಲಸವನ್ನ ಮಾಡ್ತಾನೆ ಅಂತ ಆದರೆ ಆಗ ಭಗವಂತ ಒಳ್ಳೆಯ ಫಲವನ್ನ ಕೊಡ್ತಾನೆ. ಹೀಗಾಗಿ ದಾನಕ್ಕೆ ಫಲ ಇದೆ, ದಾನಕ್ಕೆ ನಿಷ್ಫಲ ಇಲ್ಲ, ದಾನಕ್ಕೆ ಫಲವಿದೆ. ಆದರೆ ಯಾರಿಗೆ ಕೊಡಬೇಕು ಅನ್ನುವುದರಲ್ಲಿ ನೀವು ಯೋಚನೆ ಮಾಡಬೇಕು. ಪಾತ್ರರು ಅಪಾತ್ರರು ಅನ್ನುವುದರ ಬಗ್ಗೆ ಯೋಚನೆಯನ್ನ ಮಾಡಬೇಕು. ದಾನಂ ಧ್ರುವಂ ಫಲತಿ, ಯಾರಿಗೆ ಪಾತ್ರ ಗುಣಾನುಕೂಲ್ಯ, ಸತ್ಪಾತ್ರರಿಗೆ ದಾನ ಮಾಡಿದಾಗ ಮಾತ್ರ ಅದು ಫಲ ಬರುತ್ತದೆ. ಒಬ್ಬ ಸದ್ಬ್ರಾಹ್ಮಣನಿಗೇನೆ, ಯೋಗ್ಯ ಬ್ರಾಹ್ಮಣನಿಗೇನೆ ದಾನ ಮಾಡಿದರೆ ಬಹಳ ಫಲ ಬರುತ್ತದೆ ಅಂತ ಹೇಳುವಾಗ ವಾಯುದೇವರಿಗೇನೆ ಗೋದಾನವನ್ನ ಮಾಡುತ್ತಾನೆ, ವಾಯುದೇವರು ಹಾಲು ಕುಡಿಲಿ ಅನ್ನೋ ಕಾರಣದಿಂದ ಗೋದಾನ ಮಾಡ್ತಾನೆ ಅಂದ್ರೆ ಅವನಿಗೆಂತಹ ಫಲ ಬರಬೇಕು? ಸುಮ್ಮನೆ ಸ್ವರ್ಗಾದಿಗಳು ಅನ್ನುವಂತಹ ಫಲ ಬಹಳ ಚಿಕ್ಕದಾಗ್ತದೆ. ಅವನಿಗೆ ಮೋಕ್ಷವೇ ಫಲ ಆಗಬೇಕು. ಮೋಕ್ಷ ಫಲ ಆಗಬೇಕಾದ್ರೆ ವಾಯುದೇವರಿಂದ ನೇರವಾಗಿ ಅಧ್ಯಯನ ಮಾಡುವಂತಹ ಯೋಗ ಬರಬೇಕು ಅನ್ನೋ ಕಾರಣದಿಂದಾಗಿ ತನ್ನ ಮಗನಾಗಿ ಅವನೇ ಪೂರ್ವಾಲಯ ಹುಟ್ಟಿ ಬಂದಿದ್ದಾನೆ ಎನ್ನುವಂತಹ ಒಂದು ಸ್ವಾರಸ್ಯಕರವಾದ, ಅತ್ಯದ್ಭುತವಾದ, ಆಶ್ಚರ್ಯಕರವಾದ ಚರಿತ್ರೆಯನ್ನ ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ತಿಳಿಸಿಕೊಡುತ್ತಾರೆ. ಆ ಅನಂತರದಲ್ಲಿ ವಾಸುದೇವ ಬೆಳೀತಾ ಹೋಗ್ತಾನೆ. ಬೆಳೀತಾ ಹೋಗುವಾಗ, ಇನ್ನೂ ಚಿಕ್ಕವನಿರುವಾಗ, 1 ವರ್ಷವೇ ತುಂಬಿಲ್ಲ, ಇನ್ನು ಅನೇಕ ಮಹಿಮೆಗಳನ್ನು ತೋರಿಸ್ತಾನೆ. ಆ ಕಾಲದಲ್ಲಿ ಏನು ಅಂದ್ರೆ ಹೇಗೆ ಈ ಮಕ್ಕಳು ಪ್ರಥಮ ಸೂರ್ಯ ದರ್ಶನ ಅಂತ ನಮ್ಮ ಕಡೆಗೆಲ್ಲ ಏನು ಹೇಳೋದು ಅಂದ್ರೆ ದೇವರ ಗುಡಿಗೆ ಹೋಗೋದು ಅಂತ, ದೇವರ ದರ್ಶನ ಅಂತ ಕತ್ತಲೆ ಕೋಣೆಯಲ್ಲಿ ಇರ್ತಿತ್ತು. ಆಗೆಲ್ಲ ಬಾಣಂತಿಯರ ಒಂದು ಬಾಣಂತನ ಅಂತ ಏನು ಕರೀತಾರೆ, ಅದು ಕತ್ತಲ ಕೋಣೆಯಲ್ಲಿ ಇರೋದು. ಹೀಗಾಗಿ ಪ್ರಥಮ ಸೂರ್ಯ ದರ್ಶನ ಅಂತ ಬಾಣಂತನ ಮುಗಿದ ಮೇಲೆ 3-4 ತಿಂಗಳುಗಳಾದ ಮೇಲೆ ಮೊದಲಿಗೆ ಸೂರ್ಯ ದರ್ಶನ ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು. ದೇವರ ಗುಡಿಗೆ ಕರ್ಕೊಂಡು ಹೋಗಿ ಬಂದ ಮೇಲೆ ಮುಂದೆ ಮಿಕ್ಕ ಕಡೆಗೆ ಹೋಗಬಹುದು ಆ ಬಾಣಂತಿಯರು. ಹೀಗೆ ಅಂತ ವ್ಯವಸ್ಥೆ.
ಹೀಗಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಎಲ್ಲಿ ಹೋಗಬೇಕು? ಅವರ ಕುಲಸ್ವಾಮಿ ಅನಂತೇಶ್ವರನ ಕಡೆಗೆ ಹೋಗಬೇಕು ಎಂಬುದಾಗಿ ಯೋಚನೆಯನ್ನು ಮಾಡಿದ್ದಾರೆ. ಮದ್ದಿಗೆ ಭಟ್ಟರ ಸ್ವಭಾವ ಸ್ವಲ್ಪ ಹಠದ ಸ್ವಭಾವ. ಅವ್ರು ಎಷ್ಟು ಅಂದರೆ ಯಾವ ಕೆಲಸಕ್ಕೆ ಹೋಗ್ತಾರೋ ಆ ಕೆಲಸ ಆದ ಮೇಲೆ ಮುಗೀತು. ಅಲ್ಲಿ ಮತ್ತೆ ಹೆಚ್ಚು ಹೊತ್ತು ನಿಂತು ಹರಟೆ ಹೊಡೆದು ಅಥವಾ ಒಂದು ದಿವಸ ಅಲ್ಲೇ ಟೆಂಟ್ ಹಾಕಿ ಮಾರನೇ ದಿವಸಕ್ಕೆ ಮತ್ತೆ ಎದ್ದು ಹೀಗೆಲ್ಲ ಇಲ್ಲ. ಯಾವ ಕೆಲಸಕ್ಕೆ ಹೋಗಿದ್ದಾರೆ ಆ ಕೆಲಸ ಮುಗಿದ ಮೇಲೆ ಮುಗಿತು. ಪ್ರಾಯಶಃ ಬುದ್ಧಿವಂತರ ಲಕ್ಷಣವೇ ಆಗಿರುತ್ತದೆ. ಮೊದಲಿಗೂ ಬೇಗ ಹೋಗುವುದಿಲ್ಲ, ನಂತರದಲ್ಲಿಯೂ ತಡ ಮಾಡಿ ಬರುವುದಿಲ್ಲ. ಎಷ್ಟು ಸಮಯ ಇರುತ್ತದೆ ಅಷ್ಟು ಸಮಯಕ್ಕೆ ಅದು ಎಷ್ಟು ಕೆಲಸ ಬೇಕೋ ಅಷ್ಟು ಕೆಲಸಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಮಾತ್ರ ನಿಲ್ಲತಕ್ಕಂತಹ ಒಂದು ಸ್ವಭಾವ ಮದ್ದಿಗೆ ಹೊರಟದ್ದಾಗಿತ್ತು. ಹೋಗಿದ್ದಾರೆ, ಅನಂತೇಶ್ವರನ ಸನ್ನಿಧಿಗೆ ಹೋಗಿದ್ದಾರೆ. ಭಗವಂತನಿಗೆ ತಮ್ಮ ಮಗನಾದ ವಾಸುದೇವನನ್ನು ಸಮರ್ಪಣೆ ಮಾಡಿದ್ದಾರೆ. ಅಷ್ಟೆಲ್ಲ ಕಾರ್ಯಕ್ರಮ ಮುಗಿದಾದ ಮೇಲೆ ಮರಳಬೇಕು ಅಂದರೆ ಕತ್ತಲೆಯಾಗಿದೆ. ಎಲ್ಲರೂ ಕೂಡ ಬೇಡ ಅಂದರು. ಕತ್ತಲೆಯಾಗಿದೆ, ಈಗ ಹೋಗೋದು ಬೇಡ. ಮಾರ್ಗ ಮಧ್ಯದಲ್ಲಿ ಭೂತಗಳು ಬಹಳ. ಅವು ಯಾವುದಾದ್ರೂ ಭೂತಗಳು ಪ್ರವೇಶ ಮಾಡಿದರೆ ತ್ರಾಸು. ಮಗುವಿನೊಳಗೆ ಪ್ರವೇಶ ಮಾಡಿಬಿಟ್ರೆ ತುಂಬ ಕಷ್ಟ, ಅಥವಾ ಬಾಣಂತಿಯೊಳಗೆ ಪ್ರವೇಶ ಮಾಡಿದರೆ ಇನ್ನೂ ಕಷ್ಟ. ಹೀಗಾಗಿ ಬೇಡ, ಆ ರೀತಿಯಾಗಿ ಏನೂ ಮಾಡೋದು ಬೇಡ, ಸುಮ್ಮನೆ ಇಲ್ಲೇ ಇರೋಣ, ನಾಳೆಗೆ ಹೋಗೋಣ ಅಂತ. ಆದರೆ ಮಧ್ಯೆ ಹೊರಟರು ಹೇಳ್ತಾರೆ ಹಠವಾದಿಗಳು, ಅದೆಲ್ಲ ಇಲ್ಲ, ಕೆಲಸ ಆಗಿದೆ ಎಂದಮೇಲೆ ಮುಗಿತು, ಹೊರಟು ಬಿಡೋದು. ಭಗವಂತ ರಕ್ಷಣೆ ಮಾಡುತ್ತಾನೆ ಎನ್ನುವಂತಹ ವಿಶ್ವಾಸ ಅವರಿಗೆ. ಹೊರಟಿದ್ದಾರೆ. ರಾತ್ರಿಯ ಸಮಯ. ಹೋದಂತೆ ರಾತ್ರಿ ಹೆಚ್ಚೆಚ್ಚಾಗ್ತಾ ಹೋಗ್ತಾ ಇದೆ. ಆ ಪ್ರದೇಶದಲ್ಲಿ ಭೂತಗಳ ವಾಸ ಹೆಚ್ಚು ಇರತಕ್ಕಂತಹ ಪ್ರದೇಶ ಅದು. ಹೀಗಾಗಿ ಒಂದು ಭೂತ ಏನು ಮಾಡಿತು ಅಂದರೆ ಒಬ್ಬನೊಳಗೆ ಪ್ರವೇಶ ಮಾಡಿತು. ಅವನು ರಕ್ತ ವಮನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಭೂತ ಒಳಗಡೆಗೆ ಪ್ರವೇಶ ಆದಾಗ ಹೇಗೆ ವಿಚಿತ್ರವಾದ ವರ್ತನೆ ಆಗಬೇಕು ಆ ರೀತಿಯಾದ ವಿಚಿತ್ರ ವರ್ತನೆಯನ್ನು ಮಾಡ್ತಾ ಇದ್ದಾನೆ. ಆಗಿರ್ತಕ್ಕಂತಹ ಜನಗಳಂತಾರೆ, ಏನು ಪುಣ್ಯ, ಆ ವಯಸ್ಸಾದ ವ್ಯಕ್ತಿಯಲ್ಲಿ ಪ್ರೇತ, ಆ ಭೂತ ಪ್ರವೇಶ ಮಾಡಿದೆ. ಮಗುವಿನೊಳಗೆ ಪ್ರವೇಶ ಮಾಡಿದರೆ ತುಂಬ ಕಷ್ಟ, ಬಾಣಂತಿಯೊಳಗೆ ಪ್ರವೇಶ ಮಾಡಿದರೆ ತುಂಬ ಕಷ್ಟ, ಏನಿದು ಅಂತ ತಮ್ಮೊಳಗೆ ಮಾತನಾಡ್ತಾ ಇರುವಾಗ ಆ ಪ್ರೇತ ಆವಿಷ್ಟನಾದ ವ್ಯಕ್ತಿ ಮಾತನಾಡ್ತಾನೆ, ಹುಚ್ಚುಕೊಡ್ರ್ಯ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಈ ಮಗುವಿನೊಳಗೆ ನಾನು ಪ್ರವೇಶ ಮಾಡೋದಲ್ಲ, ಇನ್ಯಾರಿಗೋ ಭೂತ ಪ್ರೇತಗಳು ಪ್ರವೇಶ ಮಾಡಿದ್ರೆ ಈ ಮಗುವಿನ ಸೇವೆ ಮಾಡಿದರೆ ಅವರ ಭೂತ ಪ್ರೇತಗಳು ಹೋಗ್ತಾವೆ ಅಂತ ಇರುವಾಗ ನಾನು ಈ ಮಗುವಿನೊಳಗೆ ಪ್ರವೇಶ ಮಾಡೋದ? ಹುಚ್ಚುಕೊಡ್ರ್ಯ, ಈ ಮಗು ಸಾಮಾನ್ಯ ಮಗು ಅಲ್ಲ, ಲೋಕೇಶ್ವರ ಸಬತಬಾಲ ತಮಕ್ಕಿಲೇತಿ ಅಂತಾನೆ. ಇವನು ಸಾಮಾನ್ಯ ಅಲ್ಲ, ಲೋಕೇಶ್ವರ ಎಂಬುದಾಗಿ ಹೇಳ್ತಾನೆ. ಲೋಕೇಶ್ವರ ಅಂತ ಹೇಳುವುದರ ಧ್ವನಿಯಲ್ಲಿ ಆ ಭೂತ ಹೇಳುತ್ತದೆ, ಇವನು ಸಾಮಾನ್ಯ ಅಲ್ಲ, ವಾಯುದೇವ ಅಂತಲೇ ಹೇಳುತ್ತದೆ. ಆ ಕೋಡ್ ವರ್ಡ್ನೊಳಗೆ ಮಾತನಾಡಿದ್ದು ಆ ಜನಗಳಿಗೆ ಯಾರಿಗೂ ಕೂಡ ಅರ್ಥ ಆಗಲಿಲ್ಲ. ಇವತ್ತಿಗೂ ಕೂಡ ಭೂತ ಪ್ರೇತ ಯಾವುದಾದರೂ ತೊಂದರೆ ಇದ್ದರೆ ನಾವು ಹೋಗೋದು ಎಲ್ಲಿ ಹೋಗ್ತೇವೆ? ಪ್ರಾಣದೇವರ ದೇವಸ್ಥಾನಕ್ಕೆ ಹೋಗ್ತೇವೆ, ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗ್ತೇವೆ, ಹನುಮಂತ ದೇವರ ಸೇವೆಯನ್ನು ಮಾಡುತ್ತೇವೆ. ಹನುಮಂತ ದೇವರ ಸೇವೆಯಿಂದಾಗಿ ಆ ಭೂತ ಪ್ರೇತಗಳು ನಿವಾರಣೆಯಾಗ್ತವೆ. ಅವರ ಸೇವೆ ಮಾಡೋದ್ರಿಂದ ಭೂತ ಪ್ರೇತಗಳು ನಿವಾರಣೆ ಆಗುವಾಗ ಅವರೊಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಏನು ಎಂಬುದಾಗಿ ಆ ವ್ಯಕ್ತಿ, ಆವಿಷ್ಟನಾದ ವ್ಯಕ್ತಿ ಕೇಳಿದಾಗ ಇವರಿಗೆ ಆ ಒಗಟು ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ. ಇರಲಿ, ಅಂತೂ ಈ ರೀತಿಯಾಗಿ ಸಂರಕ್ಷಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅನಂತರದಲ್ಲಿ ಆವಾಗಿನ ಕಾಲದಲ್ಲೆಲ್ಲ ಹೇಗಿರ್ತಿತ್ತು ಅಂದರೆ ಶಾವಿಗೆ, ಹಪ್ಪಳ ಇಂಥವೆಲ್ಲ ಮಾಡಬೇಕಾದ್ರೆ ಮನೆಯಲ್ಲೇ ಇವ್ರ ಮನೆಗೆ ಅವ್ರು ಹೋಗೋದು, ಅವ್ರ ಮನೆಗೆ ಇವರು ಬರೋದು, ಎಲ್ಲರೂ ಹೆಣ್ಮಕ್ಳು ಸೇರಿ ಮಡಿಯಿಂದ ಆ ಹಪ್ಪಳ, ಸಂಡಿಗೆ, ಶಾವಿಗೆ ಇಂಥವುಗಳನ್ನೆಲ್ಲ ಮಾಡ್ತಿದ್ರು. ಇವತ್ತು ಆ ಸಂಪ್ರದಾಯ ಹೊರಟು ಹೋಗಿದೆ. ನಾವು ಚಿಕ್ಕವರಿರುವಾಗಲೂ ಆಗಿದ್ದದ್ದನ್ನು ನಾವು ಕಂಡಿದ್ದೇವೆ. ಒಂದು ಓಣೆಯಲ್ಲಿ ಇದ್ರು ಅಂದರೆ, ಅನೇಕ ಜನಗಳಿದ್ರು ಅಂದರೆ ಇವ್ರ ಮನೆಗೆ ಅವ್ರು ಹೋಗಿ ಹಪ್ಪಳ ಮಾಡೋದು, ಅವ್ರ ಮನೆಗೆ ಎಷ್ಟು ಬೇಕೋ ಅಷ್ಟು ಹಪ್ಪಳ ಮಾಡೋದು, ಅವ್ರ ಮನೆಗೆ ಹೋಗೋದು ಮಾರನೇ ದಿವಸ. ಹೀಗೆ ಒಂದೊಂದು ದಿವಸ ಸರದಿಯಂತೆ ಒಬ್ಬೊಬ್ಬರ ಮನೆಗೆ ಹೋಗಿ ಎಲ್ಲ ಹೆಣ್ಮಕ್ಳು ಸೇರಿ ಹಪ್ಪಳ ಮಾಡೋದು, ಶಾವಿಗೆ ಮಾಡೋದು, ಹೀಗೆಲ್ಲ ಮಾಡುವ ಸಂಪ್ರದಾಯ ಇವತ್ತು ರೆಡಿಮೇಡ್ ಆಗಿ ಸಿಕ್ಕಿಬಿಡುತ್ತದೆ. ಈ ಸಂಪ್ರದಾಯವನ್ನು ನೋಡೋದನ್ನು ಮರೆತು ಬಿಟ್ಟಿದ್ದೇವೆ ನಾವು. ಗೊತ್ತೇ ಇಲ್ಲ, ಎಷ್ಟೋ ಇವತ್ತಿನ ಯುವ ಜನಾಂಗಕ್ಕಂತೂ ಗೊತ್ತೇ ಇಲ್ಲ ಇದೊಂದು ಸಂಪ್ರದಾಯ ಇತ್ತು ಅಂತ. ಆ ಕಾಲದಲ್ಲಿ ಏನಿತ್ತು ಅಂದರೆ ಮಡಿವಂತಿಕೆಯಿಂದಾಗಿ, ಮಡಿಯಿಂದ ಎಲ್ಲವನ್ನೂ ಮಾಡೋದು, ಶುದ್ಧವಾಗಿ ಮಾಡೋದು ಅನ್ನೋ ಕ್ರಮ ಇತ್ತು ಅನ್ನೋ ಕಾರಣಕ್ಕಾಗಿ. ಎರಡನೇದಾಗಿ ಯುನಿಟಿ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಅವರ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದರೆ ಅವರು ತಮ್ಮ ಮನೆಯ ಕಾರ್ಯಕ್ರಮ ಅಂತ ತಿಳಿಯೋದು. ನೋಡಿ, ಇಡೀ ಓಣಿ ಒಕ್ಕಟ್ಟಿನಿಂದ ಇರ್ತಿತ್ತು. ಹೀಗಾಗಿ ಎಷ್ಟು ಯುನಿಟಿ ಇರ್ತಿತ್ತು. ಇವತ್ತು ಹಾಗಲ್ಲ, ರೆಡಿಮೇಡ್ ರೊಕ್ಕ ಕೊಡೋದು, ತಗೊಂಡು ಬರೋದು, ಅವನದೇ ನಚ್ಚಿ, ಇವಂದೇ ನಚ್ಚಿ, ಅವ್ರದೇ ನಚ್ಚಿ ಅಂತೇಳಿ ಒಬ್ರಿಗೊಬ್ರು ಕಿತ್ತಾಡುವಂತಹ ಒಂದು ಪ್ರಸಂಗದೊಳಗೆ ನಾವಿದ್ದೇವೆ. ನಾನು ನಿನಗೆ ಬೇಕು, ನೀನು ನನಗೆ ಬೇಕು ಅನ್ನುವಂತಹ ವಿಚಾರ.
ಮಡಿ ಅನ್ನೋದು ಒಂದು ಕಡೆಗೆ ಅದು ಸತ್ಯವೇ, ಶುದ್ಧವಾದ ಆಹಾರ ಇರುತ್ತದೆ ಅಂತ ಅನ್ನೋದು ಒಂದು ಕಡೆಗೆ ಅದು ಸ್ವಾಭಾವಿಕ. ಆ ನೆಪದೊಳಗೆ, ಮಡಿವಂತಿಕೆಯ ನೆಪದೊಳಗೆ ನನಗೆ ನೀನು ನಿನಗೆ ನಾನು ಅನ್ನುವಂತಹ ಒಂದು ವಿಚಾರ ಏನಿದೆಯಲ್ಲ, ಅದರಿಂದ ಒಕ್ಕಟ್ಟಿನಿಂದ ಇರುತ್ತಿದ್ರಲ್ಲ, ಎಲ್ಲರ ಕಷ್ಟ ನಷ್ಟಗಳಿಗೆ ಆಗಿ ಹೋಗುವವರು ಆ ಕಾಲದಲ್ಲಿ. ಹೀಗಾಗಿ ಏನಿತ್ತು ಅಂದ್ರೆ ವೇದವತಿ ಇನ್ನೊಬ್ಬರ ಮನೆಗೆ ಹೀಗೆ ಹಪ್ಪಳನೋ ಯಾವುದೋ ಒಂದು ಮಾಡಲಿಕ್ಕೆ ಅಂತ ವರ್ಷದ ಹಪ್ಪಳ ಮಾಡೋದಲ್ಲ, ವರ್ಷದ ಶಾವಿಗೆಯನ್ನು ಮಾಡೋದಲ್ಲ, ಹೀಗಾಗಿ ಹೋಗಬೇಕು ಅಂತ ಹೋಗಿದ್ದಾರೆ. ಹೋಗುವಂತಹ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ, ಚಿಕ್ಕ ಮಗು ವಾಸುದೇವ ಅವನಿಗೆ ಹಾಲು ಉಣಿಸಿ ಹೋಗಿ ಬೇಗ 1 ತಾಸು 2 ತಾಸು ಮಾಡಿ ನಂತರದಲ್ಲಿ ಮಗುವಿಗೆ ಹಸಿವೆ ಆಗುವುದರೊಳಗಾಗಿ ಬಂದು ಬಿಡಬೇಕು ಅಂತ ಹೋಗಿದ್ದಾರೆ. ಹೋದಾಗ ಏನಾಗಿದೆ, ಅವರಿಗೆ ಮಗಂದೇ ಚಿಂತೆ, ಅಯ್ಯೋ ಪಾಪ ಮಗುವಿಗೆ ಹಸಿವೆ ಆಗಿದೆಯೋ ಏನೋ ಅಂತ ಚಿಂತೆಯಿಂದಲೇ ಪಾಪ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಈ ಕಡೆಗೆ ವಾಸುದೇವನಿಗೆ ಅಳೋಕೆ ಪ್ರಾರಂಭ ಮಾಡಿದ ವಾಸುದೇವನಿಗೆ ಒಬ್ಬ ಅಕ್ಕ ಇದ್ಲು. ಅವಳು ಕೂಡ ಚಿಕ್ಕವಳು ಪಾಪ, 3-4 ವರ್ಷದ ಬಾಲಕಿ ಆಗಿರಬಹುದು ಅಷ್ಟೇನೆ ಪಾಪ. ಅವಳಿಗೆ ಮಗುವನ್ನು ನೋಡು ಅಂತ ಹೇಳಿ ಹೋಗಿದ್ದಾರೆ. ಇವನು ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಪಾಪ ಚಿಕ್ಕ ಮಗು ಅದು ಸಮಾಧಾನ ಮಾಡ್ತಾ ಇದೆ, ಅಪ್ಪ ಮಗು ಈಗ ಅಮ್ಮ ಬರ್ತಾಳೆ, ಅಮ್ಮ ನಿನಗೆ ಸಿಹಿಯನ್ನು ತರ್ತಾಳೆ, ಹಾಗೆಲ್ಲ ಹಾಗೆ ಇರ್ತಿತ್ತು. ಹಪ್ಪಳ ಮಾಡ್ಲಿಕ್ಕೆ ಎಂತ ಹೋದ್ರು ಅಂತಂದ್ರೆ ಎಲ್ಲ ಅವ್ರ ಮನೆಗೆ ಎಷ್ಟು ಬೇಕೋ, ಯಾರ ಮನೆಗೆ ಹಪ್ಪಳಕ್ಕೆ ಹೋಗಿರ್ತಾರೋ ಅವರಿಗೆ ವರ್ಷಕ್ಕೆ ಎಷ್ಟು ಹಪ್ಪಳ ಬೇಕೋ ಅಷ್ಟು ಹಪ್ಪಳ ಮಾಡಿ, ಯಾರ್ಯಾರು ಮಾಡ್ಲಿಕ್ಕೆ ಬಂದಿರ್ತಾರೆ ಅವರಿಗೆ ಹಪ್ಪಳದ ಉರುಳಿ ಅಂತ ಇರ್ತದೆ, ಅದು ಅವಲಕ್ಕಿ ಉರುಳಿ ಮಾಡ್ಕೊಟ್ಟಿದ್ದು ಪುಡಿ ಇರ್ತದೆ, ಅದಕ್ಕೆ ಕೊತ್ತಂಬರಿ ಅದು ಇದು ಹಾಕಿ ಕೊಟ್ಟು ತಗೊಂಡು ಬರೋದು, ತಿಂದ್ರೆ ತುಂಬಾ ರುಚಿಯಾಗಿರುತ್ತದೆ. ಇಂಥದ್ದನ್ನು ತಗೊಂಡು ಬರೋದು, ಕೊಟ್ಟು ಕಳಿಸ್ತಿದ್ರು. ಎಷ್ಟು ಔದಾರ್ಯ ಇರ್ತಿತ್ತು ನೋಡಿ. ಅವ್ರಿಗೆ ಯಾಕೆ ಕೊಡಬೇಕು, ನಮ್ದು ಅಟ್ಟು ಮಾಡಿಸ್ಕೊಂಡು ಸುಮ್ಮನೆ ಆಗಲಾಯ್ತು ಅಂತ ಅನ್ನುವಂತಹ ಒಂದು ಸ್ವಾರ್ಥ ಮನೋಭೂಮಿಕೆ ಜನಗಳಲ್ಲ ನಮ್ಮ ಪ್ರಾಚೀನರು. ಇವತ್ತು 10 ಜನ ಹೋಗಿದ್ದಾರೆ ಅಂದ್ರೆ 10 ಜನನು ಸೇರಿ ಇವ್ರಿಗೆ ಮನೆಗೆ ಎಟ್ಟಬೇಕು ಅಷ್ಟೆಲ್ಲ ಹಪ್ಪಳ ಮಾಡಿ 10 ಜನರು